ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಮೇಲೆ ಉಗ್ರರು ದಾಳಿ ಮಾಡಿದ್ರು. ಹಿಂದೂಗಳ ಅಂತ ಕೇಳಿ ಹೊಡೆದಿದ್ರು. 25 ಜನ ಭಾರತೀಯರು, ಒಬ್ಬ ನೇಪಾಳಿ ಪ್ರಜೆ ತಮ್ಮ ಜೀವ ಕಳೆದುಕೊಂಡಿದ್ರು. ಅದು ತಮ್ಮ ಕುಟುಂಬಗಳ ಮುಂದೆಯೇ. ಅದಾದ 15 ದಿನಕ್ಕೆ ಭಾರತ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸಿದೆ. ಇಲ್ಲಿವರೆಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ 70 ಜನ ಉಗ್ರರು ಇದರಲ್ಲಿ ಹತರಾಗಿದ್ದಾರೆ. ಇನ್ನೂ ಇನ್ಫಾರ್ಮೇಶನ್ ಸಿಗಬೇಕಾಗಿದೆ. ಒಂದೂವರೆಯಿಂದ 2 ಗಂಟೆ ಒಳಗೆ ಆಪರೇಷನ್ ಸಿಂಧೂರ ಆಗಿದೆ. ಅದಾದ ಮೇಲೆ ಪಾಕಿಸ್ತಾನದಲ್ಲಿ ತಳ್ಳನ ಶುರುವಾಯಿತು. ಪ್ರಧಾನಿ ಸೇರಿದಂತೆ ಹಲವಾರು ಜನ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ರಿಟಾಲಿಯೇಟ್ ಮಾಡ್ತೀವಿ, ನಾವು ಪ್ರತಿದಾಳಿ ಮಾಡ್ತೀವಿ ಅಂತ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಉಗ್ರರ ನೆಲೆಗಳು ಯಾವ ರೀತಿ ಧ್ವಂಸ ಆಗಿದೆ ಅನ್ನೋದರ ವಿಜುವಲ್ಸ್ ಅನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಪಾಕಿಸ್ತಾನದ ಮೇಲೆ ಭಾರತ ಏರ್ ಸ್ಟ್ರೈಕ್. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ. ಭದ್ರತಾ ಸಂಪುಟ ಸಮಿತಿ ಸಭೆ ಕರೆದಿದ್ದಾರೆ ಪ್ರಧಾನಿ ಮೋದಿ. ಬೆಳಗ್ಗೆ 11 ಗಂಟೆಗೆ ಸಭೆ ಮಾಡಲಿದ್ದಾರೆ. ಭದ್ರತಾ ಸಂಪುಟ ಸಮಿತಿ ಸಭೆಯ ಬಳಿಕ ಸೇನಾಧಿಕಾರಿಗಳ ಜೊತೆಯೂ ಸಭೆ ನಡೆಸುತ್ತಾರೆ. ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ಈಗ ಪ್ರತೀಕಾರದ ಹೆಜ್ಜೆ ಇಟ್ಟಿದೆ. ಪಾಕ್ ಮೇಲೆ ದಾಳಿಯ ಬೆನ್ನಲ್ಲೇ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪಾಕ್ ಮೇಲಿನ ದಾಳಿಯ ಬಗ್ಗೆ ಕೇಂದ್ರ ಸರ್ಕಾರ ಸರ್ವಪಕ್ಷಗಳಿಗೆ ಮಾಹಿತಿ ಕೊಡಲಿದೆ. ಸೇನಾ ಜನರಲ್ಗಳ ಜೊತೆ ಅಜಿತ್ ದೋವಲ್ ನಿರಂತರ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ 15ಕ್ಕೂ ಹೆಚ್ಚು ಸಭೆಗಳನ್ನ ನಡೆಸಿದ್ದಾರೆ ಅಜಿತ್ ದೋವಲ್. ಪ್ರಧಾನಿ ಮೋದಿಗೆ ದಾಳಿಯ ಕ್ಷಣದ ಮಾಹಿತಿ ಕೊಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ 15ಕ್ಕೂ ಹೆಚ್ಚು ಸಭೆಯನ್ನ ಅಜಿತ್ ದೋವಲ್ ಮಾಡಿದ್ದಾರೆ. ಇವತ್ತು ಕೂಡ ಹಲವು ಬೆಳವಣಿಗೆಗಳು ನಡೆಯೋದಿದೆ. ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ 9 ಕಡೆಗಳಲ್ಲಿ ಉಗ್ರ ನೆಲೆಗಳನ್ನ ಧ್ವಂಸಗೊಳಿಸಿದೆ ಭಾರತ. ಇಲ್ಲಿವರೆಗೆ 70 ಜನ ತಮ್ಮ ಉಗ್ರರು ಹತರಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಸದ್ಯಕ್ಕೆ ಈ ಕೌಂಟ್ಸ್ ಅನ್ನ ಪಾಕಿಸ್ತಾನ ಒಪ್ಪುತ್ತಾ ಇಲ್ಲ. ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಶಶಿಶೇಖರ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಶಶಿ, ಇವತ್ತು ದೊಡ್ಡ ಬೆಳವಣಿಗೆಗಳಾಗೋದಿದೆ. ಭಾರತ ಮುಂದೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಿರ್ಧರಿಸುತ್ತೆ. ಜೊತೆಗೆ ಪಾಕಿಸ್ತಾನದಿಂದ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ತುಂಬಾ ಕ್ರೂಷಿಯಲ್. ಪಹಲ್ಗಾಮ್ ದಾಳಿ ನಡೆದಂತಹ 15ನೇ ದಿನಕ್ಕೆ ಭಾರತ ಪ್ರತೀಕಾರವನ್ನು ತೆಗೆದುಕೊಂಡಿದೆ. ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದೆ. ನಿನ್ನೆ ರಾತ್ರಿ ಇಡೀ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಇಡೀ ಮಿಲಿಟರಿ ಆಪರೇಷನ್ ಅನ್ನು ಕೋಆರ್ಡಿನೇಟ್ ಮಾಡಿದಂತಹ ವ್ಯಕ್ತಿ. 3 ಸೇನಾಪಡೆಗಳು ಈ ಒಂದು ದಾಳಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಭಾಗಿಯಾಗಿದ್ದಾರೆ. ಅವರನ್ನು ಕೋಆರ್ಡಿನೇಟ್ ಮಾಡಿದ್ದು ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ರಾತ್ರಿ ಇಡೀ 15ಕ್ಕೂ ಹೆಚ್ಚು ಸಭೆ ಸೇನಾ ಜನರಲ್ಗಳ ಜೊತೆ ಆಗಿದೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಲೋಕ ಕಲ್ಯಾಣ ಮಾರ್ಗ್ನಲ್ಲಿರುವಂತಹ ನಿವಾಸದಲ್ಲಿ ಪ್ರತಿ ಕ್ಷಣದ ಮಾಹಿತಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮಧ್ಯರಾತ್ರಿ 1 ಗಂಟೆ 44 ನಿಮಿಷಕ್ಕೆ ಆರಂಭವಾದಂತಹ ವಾಯುದಾಳಿ ಇದು. ಆಗಿನಿಂದ ಈ ಕ್ಷಣದವರೆಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿ ಕ್ಷಣದಲ್ಲಿ ಏನೇನಾಗ್ತಾ ಇದೆ ಅನ್ನುವುದರ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಜಿತ್ ದೋವಲ್ ಅವರಿಗೆ ಬ್ರೀಫ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪಾಕಿಸ್ತಾನ ಪ್ರತಿ ದಾಳಿ ಮಾಡಿದ್ರೆ ಅದನ್ನು ಹೆದರಿಸುವುದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹಾಗಾಗಿ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಸೀರೀಸ್ ಆದಂತಹ ಮೀಟಿಂಗ್ಗಳಿದ್ದಾವೆ. ಮೊದಲಿಗೆ ಬೆಳಗ್ಗೆ 10 ಗಂಟೆಗೆ ಸೇನೆಯಿಂದ ಅಧಿಕೃತವಾದಂತಹ ಒಂದು ಪ್ರೆಸ್ ಮೀಟ್ ಇದೆ. ಆ ಪ್ರೆಸ್ ಮೀಟ್ನಲ್ಲಿ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳಲಾದಂತಹ ಮಿಲಿಟರಿ ಆಪರೇಷನ್ ಬಗ್ಗೆ ಸೇನೆ ವಿವರವಾದಂತಹ ಮಾಹಿತಿಯನ್ನು ಕೊಡುತ್ತೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ ಆಗುತ್ತೆ. ಪಹಲ್ಗಾಮ್ ದಾಳಿಯಾದ ನಂತರ ನಡೀತಿರುವಂತಹ 3ನೇ ಸಭೆ ಮತ್ತು ದಾಳಿಯಾದ ಮಾರನೇ ದಿನಕ್ಕೆ, ಅಂದರೆ ಭಾರತ ಪ್ರತಿ ದಾಳಿ ಮಾಡಿದ ಮಾರನೇ ದಿನಕ್ಕೆ ಅವತ್ತೇ ನಡೀತಾ ಇರುವಂತಹ ಸಭೆ. ಈ ಸಭೆಯಲ್ಲಿ
ಪ್ರಧಾನಿ ನರೇಂದ್ರ ಮೋದಿ ಇರ್ತಾರೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ತಾರೆ, ಅಮಿತ್ ಶಾ ಇರ್ತಾರೆ, ನಿರ್ಮಲಾ ಸೀತಾರಾಮನ್ ಇರ್ತಾರೆ, ಜೊತೆಗೆ 3 ಸೇನಾಪಡೆಗಳ ಮುಖ್ಯಸ್ಥರು ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮತ್ತು ಅಜಿತ್ ದೋವಲ್ ಅವರು 11 ಗಂಟೆಗೆ ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಒಂದು ವೇಳೆ ಪಾಕಿಸ್ತಾನ ರಿಟ್ಯಾಲಿಯೇಷನ್ ಅನ್ನ ಮಾಡಿದ್ರೆ, ಭಾರತದ ವಿರುದ್ಧ ಪ್ರತಿದಾಳಿಯನ್ನ ಮಾಡುವಂತಹ ದುಸ್ಸಾಹಸವನ್ನ ಮಾಡಿದರೆ ಭಾರತದ ಮುಂದಿನ ಆಕ್ಷನ್ ಏನಾಗಿರಬೇಕು ಅನ್ನುವುದರ ಬಗ್ಗೆ ಭದ್ರತಾ ಸಂಪುಟ ಸಮಿತಿಯ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಭದ್ರತಾ ಸಂಪುಟ ಸಮಿತಿಯ ಸಭೆಯಾದ ನಂತರ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆಯಲಾಗಿದೆ, ಕೇಂದ್ರ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಅಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧದ ದಾಳಿ ಮತ್ತು ಪಾಕಿಸ್ತಾನ ಮಾಡಬಹುದಾದಂತಹ ಸಂಭಾವ್ಯ ದಾಳಿಯ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಚರ್ಚೆ ಮಾಡಲಾಗುತ್ತೆ. ಈ ಪಹಲ್ಗಾಮ್ ದಾಳಿಯಾದ ನಂತರ ಭಾರತ ಮೋದಿ ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನು ಮಾಡಿ ಪ್ರತಿಪಕ್ಷಗಳಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡಿದ್ದು, ಜೊತೆಗೆ ಪಹಲ್ಗಾಮ್ ಘಟನೆಯ ವಿವರಗಳನ್ನು ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಪಕ್ಷಗಳಿಗೂ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮಾಹಿತಿಯನ್ನು ಕೊಡಲಾಗಿತ್ತು. ಈಗ ಮೋದಿ ಸರ್ಕಾರ ಮತ್ತೊಂದು ಸರ್ವಪಕ್ಷ ಸಭೆಯನ್ನು ಕರೆದು ಈಗ ಭಾರತ ತೆಗೆದುಕೊಂಡಿರುವಂತಹ ಮಿಲಿಟರಿ ಆಪರೇಷನ್, ಉಗ್ರ ನೆಲೆಗಳ ಮೇಲೆ ನಡೆದಿರುವಂತಹ ದಾಳಿಯ ಬಗ್ಗೆ ಪ್ರತಿಪಕ್ಷಗಳಿಗೆ ಮಾಹಿತಿ ಕೊಡುವಂತಹ ಸಾಧ್ಯತೆ ಇದೆ. ಸರ್ವಪಕ್ಷಗಳ ಸಭೆಯನ್ನು ಕರೆಯುವ ಬಗ್ಗೆ ಕನ್ಸಿಡರ್ ಮಾಡ್ತಾ ಇದೆ. ಇದರ ಜೊತೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸೇನಾಪಡೆಗಳ ಮುಖ್ಯಸ್ಥರುಗಳ ಜೊತೆ ಒಂದು ಪ್ರತ್ಯೇಕ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಇವತ್ತು ಇಡೀ ದಿನ ದೆಹಲಿಯಲ್ಲಿ ಸೀರೀಸ್ ಆದಂತಹ ಸಭೆಗಳು ನಡೆಯುತ್ತವೆ. ಪಾಕಿಸ್ತಾನ ತೆಗೆದುಕೊಳ್ಳಬಹುದಾದಂತಹ ಪ್ರತಿದಾಳಿ, ಅದಕ್ಕೆ ಭಾರತ ಕೊಡಬಹುದಾದಂತಹ ಉತ್ತರ, ಜೊತೆಗೆ ಭಾರತ ಈ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ನಂತರ ಜಗತ್ತಿನ ಪ್ರಮುಖ ದೇಶಗಳಿಗೆ ಈ ಘಟನೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಅಂದರೆ ಅಮೆರಿಕ, ಆಸ್ಟ್ರೇಲಿಯಾ, ಯುರೋಪಿಯನ್ ದೇಶಗಳು ಮತ್ತು ಭಾರತದ ಸ್ನೇಹಿತ ರಾಷ್ಟ್ರ ರಷ್ಯಾ, ಇಷ್ಟೂ ದೇಶಗಳಿಗೆ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಈ ಮೂಲಕ ಅಂತಾರಾಷ್ಟ್ರೀಯ ಸಮುದಾಯದಿಂದ ಭಾರತದ ದಾಳಿ ಮಾಡುವ ಹಕ್ಕಿನ ಬಗ್ಗೆ ಕೆಲವು ದೇಶಗಳಿಂದ ಬೆಂಬಲ ಪಡೆಯುವಂತಹ ಪ್ರಯತ್ನ ಆಗಿದೆ. ಅತ್ಯಂತ ಪ್ರಮುಖವಾಗಿ ಕೇವಲ ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡಷ್ಟೇ ದಾಳಿಯನ್ನು ಮಾಡಲಾಗಿದೆ, ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡಿಲ್ಲ. ಇದಕ್ಕೆ ಭಾರತದ ಹೇಳಿಕೆ, ನಾವೇ ಸ್ವಯಂ ನಿರ್ಬಂಧವನ್ನು ವಿಧಿಸಿಕೊಂಡು ಪಹಲ್ಗಾಮ್ ದಾಳಿಯಲ್ಲಿ ಯಾರ ಕೈವಾಡ ಇದೆ ಅಂಥವರ ಮೇಲೆ ಮಾತ್ರ ದಾಳಿಯಾಗಿದೆ ಅಂತ. ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಹಫೀಜ್ ಸೈಯದ್ ಮರಿಡ್ಕೆಯಲ್ಲಿ ಒಂದು ಮಸೀದಿಯನ್ನು ಮಾಡಿಕೊಂಡಿದ್ದ, ಮದರಸಾವನ್ನು ಮಾಡಿಕೊಂಡಿದ್ದ. ಆ ಮಸೀದಿ ಮದರಸಾದಲ್ಲಿ ಉಗ್ರರುಗಳಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸ ಆಗ್ತಾ ಇತ್ತು. ಆ ಮಸೀದಿಯನ್ನು ಧ್ವಂಸ ಮಾಡಲಾಗಿದೆ. ಮರಿಡ್ಕೆಯಲ್ಲಿ ಉಗ್ರರಿಗೆ ತರಬೇತಿ ಕೊಡುವಂತಹ ಕೆಲಸ ಆಗ್ತಾ ಇತ್ತು. ಆ ಕ್ಯಾಂಪಸ್ನ ಮೇಲೆ ದಾಳಿ ಮಾಡಿ ಮದರಸಾವನ್ನು ಧ್ವಂಸ ಮಾಡಲಾಗಿದೆ. ಮತ್ತೊಂದು ಭಾವಾಲ್ಪುರದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ನಾಯಕ ಮಸೂದ್ ಅಜರ್ ಅಲ್ಲೊಂದು ಮದರಸಾ ನಡೆಸ್ತಾ ಇದ್ದ. ಆ ಮದರಸಾವನ್ನು ಕೂಡ ಸಂಪೂರ್ಣವಾಗಿ ಹೊಡೆದು ಹಾಕಲಾಗಿದೆ. ಒಟ್ಟಾರೆ ಉಗ್ರ ಗುಂಪುಗಳನ್ನು ಅಷ್ಟೇ ಟಾರ್ಗೆಟ್ ಮಾಡಿಕೊಂಡು ಟೆರರ್ ನೆಟ್ವರ್ಕ್ಗಳ ಮೇಲೆ, ಟೆರರ್ ಲಾಂಚ್ ಪ್ಯಾಡ್ಗಳ ಮೇಲೆ ಮತ್ತು ಟೆರರ್ ಕಂಟ್ರೋಲ್ ರೂಮ್ಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿ ಮಾಡಲಾಗಿದೆ. ರೈಟ್ ಶಶಿ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.